ಬೆಂಗಳೂರಿನ ಸೈಟ್ ಮಾಲೀಕರೇ ಹುಷಾರ್. ಖಾಲಿ ನಿವೇಶನ ಕ್ಲೀನ್ ಮಾಡದವರಿಗೆ ನಾಳೆಯಿಂದ ದಂಡ ಹಾಕ್ತಾರೆ. 1 ಲಕ್ಷದವರೆಗೂ ದಂಡಾಸ್ತ್ರವನ್ನು ಪ್ರಯೋಗ ಮಾಡುತ್ತೆ ಪಾಲಿಕೆ. ಮೊದಲ ಉಲ್ಲಂಘನೆಗೆ 25,000 ರೂಪಾಯಿ ದಂಡ. ಮೊದಲು ಉಲ್ಲಂಘನೆ ಮಾಡಿದ್ರೆ 25,000 ಹಾಕ್ತಾರೆ. ನಂತರ ಏನಾದರೂ ಅದನ್ನು ಮೀರಿ ನೀವೇನಾದರೂ ಉಲ್ಲಂಘನೆ ಮಾಡಿದರೆ 50ರಿಂದ 1 ಲಕ್ಷದವರೆಗೆ ನಿಮಗೆ ಫೈನ್ ಹಾಕ್ತಾರೆ. ನಿವೇಶನ ಸ್ವಚ್ಛಗೊಳಿಸ್ತಿದ್ರೆ ಪಾಲಿಕೆಯಿಂದಲೇ ಕೂಡ ಕ್ಲೀನಿಂಗ್ ಮಾಡುವಾಗುತ್ತೆ. ಕ್ಲೀನಿಂಗ್ಗೆ ತಗುಲುವಂಥ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ಸ್ವಚ್ಛಗೊಳಿಸಲು ಇಂದು ಸಂಜೆವರೆಗೆ ಗಡುವು ಕೊಟ್ಟಿತ್ತು GBA. ಖಾಲಿ ನಿವೇಶನ ಕ್ಲೀನ್ ಮಾಡಿದವರಿಗೆ ಇನ್ಮೇಲೆ ದಂಡಾಸ್ತ್ರ ಪ್ರಯೋಗ ಮಾಡ್ತಾರೆ. ಖಾಲಿ ನಿವೇಶನಗಳಲ್ಲಿ ಜನ ಏನು ಮಾಡ್ತಿದ್ದಾರೆ, ತ್ಯಾಜ್ಯ ಸುರಿತಾ ಇದ್ದಾರೆ. ನಾವು ನೋಡ್ತಾನೆ ಇರ್ತೀವಿ, ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಸನೇ ಜಾಸ್ತಿ ಇರುತ್ತೆ ಅಥವಾ ತ್ಯಾಜ್ಯನೇ ಒಗಿತಾ ಇರ್ತಾರೆ. ಬಟ್ ಅಲ್ಲಿ GBAದವರು ಕ್ಲೀನ್ ಮಾಡಿದರೂ ಕೂಡ ಪದೇ ಪದೇ ಒಂಥರ ಹಾಟ್ಸ್ಪಾಟ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಇವರು ಎಸಿತಾನೆ ಇರ್ತಾರೆ. ಬಟ್ ಅಲ್ಲಿ ಕ್ಲೀನಿಂಗ್ ಕೂಡ ಆಗ್ತಿರೋದಿಲ್ಲ. ಹಾಗಾಗಿ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ. ವಾರ್ನಿಂಗ್ ಮಾಡಿದರೂ ಕೂಡ ಕೇಳ್ತಿರಲ್ಲ. ಎಲ್ಲೆಲ್ಲಿ ಖಾಲಿ ಸೈಟ್ ಇದ್ದಾವೋ ಅದರ ಮಾಲೀಕರಿಗೆ ಈಗಾಗಲೇ GBA ವಾರ್ನ್ ಮಾಡಿತ್ತು. ನಾಳೆಯಿಂದ ದಂಡಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. 25,000 ರೂಪಾಯಿ ಸ್ಟಾರ್ಟಿಂಗು. ಅದಾದಮೇಲೆ ನೀವು ಏನಾದರೂ ಬುದ್ಧಿ ಬಂದಿಲ್ಲ ಅಂತಂದರೆ 50,000ದಿಂದ 1 ಲಕ್ಷ ರೂಪಾಯಿವರೆಗೆ ದಂಡ ಹಾಕ್ತಾರೆ. ನಿಮಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ನಿಮಗೆ ಅದು ಗೊತ್ತಾಗಿಲ್ಲ ಅಂತಂದರೆ GBAದವ್ರಿಗೆ ಹೇಳಿ ಅವರೇ ಅದನ್ನು ಕ್ಲೀನ್ ಮಾಡಿಸ್ಕೊಡ್ತಾರೆ. ಅದರ ಒಂದು ದುಡ್ಡೇನಿದೆ ಅದರ ಖರ್ಚನ್ನು ಕೂಡ ನೀವೇ ಪಾಲಿಕೆಯವರಿಗೆ ಪೇ ಮಾಡಬೇಕಾಗತ್ತೆ.